ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯೂಶ್ವಲಿ ಗೌರ್ನಮೆಂಟ್ ಜಾಬ್ಸ್ಗಳಿಗೆ ನೀವು ಎಕ್ಸಾಮ್ ಬರೆದು ಹೋಗ್ಬೇಕಿರುತ್ತೆ. ಬಟ್ ಎಕ್ಸಾಮ್ ಬರೀದೇನೂ ಗೌರ್ನಮೆಂಟ್ ಜಾಬ್ಸ್ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಸೊ ಆ ಥರ ಗೌರ್ನಮೆಂಟ್ ಜಾಬ್ಸ್ ಹೇಗೆ ಹುಡ್ಕೋದು ಅಂತ ಹೇಳ್ತೀನಿ. ಹಾಗೇನೆ ಗೌರ್ನಮೆಂಟ್ ಅಪ್ರೂವ್ಡ್ ಫಾರಿನ್ ಜಾಬ್ಸ್ಗಳು ಅದನ್ನು ಹೇಗೆ ಹುಡ್ಕೋದು ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು NCS.government.in ಅಂತ ಸರ್ಚ್ ಮಾಡಿದರೆ ಈ ವೆಬ್ಸೈಟ್ಗೆ ಬರ್ತೀರಾ. ಸೊ ಈ ವೆಬ್ಸೈಟಲ್ಲಿ ಈ ವೆಬ್ಸೈಟ್ ಬಗ್ಗೆ ನಾನು ಫಸ್ಟಾಗಲೂ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಅಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ಅವರು ಫೀಸ್ ಕೇಳ್ತಿದ್ದಾರೆ, ಏನಾದ್ರು ಚಾರ್ಜಸ್ ಕೇಳ್ತಿದ್ದಾರೆ, ಈ ಥರ ಎಲ್ಲ. ಬಟ್ NCS ಇದು ಒಂದು ಗೌರ್ನಮೆಂಟ್ ವೆಬ್ಸೈಟ್. ಸೊ ಇಲ್ಲಿ ನೋಡ್ತಾ ಇರ್ಬೋದು NCS.gov.in. gov.in ಅಂದರೆ ಇದು ಗೌರ್ನಮೆಂಟ್ ವೆಬ್ಸೈಟ್ ಅಂತ ಅರ್ಥ. ಸೊ ಅವರ ಪ್ರಕಾರ ಇವರು ಯಾವುದೇ ಥರದ ರಿಜಿಸ್ಟ್ರೇಷನ್ ಫೀಸ್ ತಗೊಳೋದಿಲ್ಲ. ಹಾಗೇನೆ ನೀವುಗಳು ಕೂಡ ಯಾವುದೇ ಥರದ ಫೀಸ್ನ ಕೊಡೋ ಆಗಿರಲ್ಲ. ಇಲ್ಲೇ ಅವರೇನೆ ನೀವು ಓಪನ್ ಮಾಡಿದ ಕೂಡಲೇ ತೋರಿಸ್ತಿರ್ತಾರೆ, ಬಿ ಅವೇರ್ ಆಫ್ ಮಿಸ್ಲೀಡಿಂಗ್ ಕಮ್ಯುನಿಕೇಷನ್ ಅಂತ. ಸೊ ನೀವು ಯಾವುದೇ ಥರದ ಮನಿ ಕೊಡಬೇಕಾಗಿರಲ್ಲ. ಅವರೇನೋ ಮನಿ ಕೇಳಿದರೆ ಈ ಹೆಲ್ಪ್ಲೈನ್ ನಂಬರ್ಸ್ಗಳಿಗೆ ಫೋನ್ ಮಾಡಿ ಅವ್ರ ಬಗ್ಗೆ ಕಂಪ್ಲೇಂಟ್ನ ಕೊಡ್ಬೋದು. ಸೊ ಇದು ಒಂದು ಗೌರ್ನಮೆಂಟ್ ವೆಬ್ಸೈಟ್. ಆದರೂ ಜಾಬ್ಸ್ನ ಅದರ ಒಬ್ಬೊಬ್ಬರು ಇರ್ತಾರಲ್ಲ, ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು, ಲಂಚ ತಗೊಳೋದು, ಈ ಥರ ಎಲ್ಲ ಸ್ಕ್ಯಾಮ್ಗಳು ಮಾಡೋರು ಇರ್ತಾರೆ. ಸೊ ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ. ಸೊ ನಿಮಗೇನಾದರೂ ಅದು ಅನ್ಕಂಫರ್ಟ್ ಅನಿಸ್ತಾ ಇದ್ರೆ ನೀವು ಕಂಪ್ಲೇಂಟ್ನ ಮಾಡ್ಬೋದು. ಸೊ ಅದನ್ನೆಲ್ಲ ಬಿಟ್ಟರೆ ಇಲ್ಲಿ ಹೇಗೆ ಜಾಬ್ ಹುಡ್ಕೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಗೌರ್ಮೆಂಟ್ ಅಪ್ರೂವ್ಡ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಆಗಿರ್ಬೋದು, ಬೇರೆ ಥರ ಜಾಬ್ಸ್ ಫಾರಿನ್ ಜಾಬ್ಸ್ ಎಲ್ಲದನ್ನೂ ಹುಡುಕ್ಬೋದು. ಇಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ವ್ಯೂ ಆಲ್ ಜಾಬ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ಬಂದಾಗ ಇಲ್ಲಿ ಎಲ್ಲ ಥರದ ಜಾಬ್ಸ್ಗಳನ್ನ ತೋರಿಸುತ್ತೆ. ನೀವು ಇಲ್ಲಿ ಜಸ್ಟ್ ಗೌರ್ನಮೆಂಟ್ ಜಾಬ್ಸ್ಗಳಷ್ಟೇ ಹುಡುಕ್ತಾ ಇದ್ರೆ, ಅಂದರೆ ಎಕ್ಸಾಮ್ ಬರೆದೇನೆ ಗೌರ್ಮೆಂಟ್ ಜಾಬ್ಸ್, ಇಲ್ಲಿ ಗೌರ್ಮೆಂಟ್ ಜಾಬ್ಸ್ ಓನ್ಲಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಈಗ ಇಂಡಿಯಾದಲ್ಲಿ 97 ಗೌರ್ಮೆಂಟ್ ಜಾಬ್ಸ್ ಇದೆ. ಸೊ ಇದರಲ್ಲಿ ನಿಮ್ಗೆ ಯಾವುದು ಬೇಕು ಅದನ್ನ ನೋಡ್ಬಿಟ್ಟು ಓಪನ್ ಮಾಡಿ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಜಾಬ್ ಡಿಸ್ಕ್ರಿಪ್ಷನ್, ಪ್ರೈಮರಿ ಸ್ಕಿಲ್ಸ್ ಏನಿರಬೇಕು, ಏನು ರಿಕ್ವೈರ್ಮೆಂಟ್, ಇದನ್ನ ಯಾವಾಗ ಹಾಕಿದ್ದಾರೆ, ಇನ್ನು ನಿಮಗೆ ಟೆಕ್ನಿಕಲ್ ಸ್ಕಿಲ್ ಏನಿರಬೇಕು ಅದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಹಾಗೆ ಸಿಮಿಲರ್ ಜಾಬ್ಸು ತೋರಿಸ್ತಿರುತ್ತೆ, ಅದನ್ನ ಬೇಕಾದ್ರೆ ನೋಡ್ಕೋಬೋದು. ಸೊ ಇದೆಲ್ಲ ನಿಮ್ಮ ಸ್ಕಿಲ್ ಮತ್ತು ಇದಕ್ಕೆ ಮ್ಯಾಚ್ ಆಗ್ತಾಯಿದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಜಾಬ್ಗಳಿದೆ. ನಿಮಗೆ ಸಿಟಿ ವೈಸ್ ಅಥವಾ ಸ್ಟೇಟ್ ವೈಸ್ನ ಫಿಲ್ಟರ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಸರ್ಚ್ ಮಾಡ್ಬೋದು. ಕರ್ನಾಟಕ ಈ ಥರ ಮೋಸ್ಟ್ಲಿ ಕರ್ನಾಟಕಕ್ಕೆ ಇನ್ನು 3 ಜಾಬ್ ಇದೆ ನೋಡಿ, 3 ಜಾಬ್ಸ್ ಇದೆ ಕರ್ನಾಟಕದವ್ರಿಗೆ. ಸೊ ಇಲ್ಲಿ ಏನಿಲ್ಲ, ಜೂನಿಯರ್ ಆಫೀಸ್ ಡೊಮೆಸ್ಟಿಕ್ ಆಪ್ರೇಷನ್ಸ್ ಅಂತ ಇದೆ. ಯಾವ ಕಂಪ್ನಿಯಲ್ಲಿ ಅಂದರೆ ಬಲ್ಮೀರ್ ಲಾವ್ರಿ ಆ್ಯಂಡ್ ಕಂಪ್ನಿ ಲಿಮಿಟೆಡ್, ಈ ಕಂಪ್ನಿಗೋಸ್ಕರ ಬೇಕಾಗಿದೆ. ಸೊ ಇಲ್ಲಿ ನೀವು ಜಾಬ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಪ್ರೈಮರಿ ಸ್ಕಿಲ್ ಏನು ಬೇಕು, ರಿಕ್ವೈರ್ಮೆಂಟ್ ಎಲ್ಲದನ್ನೂ ನೋಡ್ಬಿಟ್ಟು ಇದಕ್ಕೆ ಅಪ್ಲೈನ ಮಾಡ್ಬೋದು. ಅಪ್ಲೈ ಹೇಗೆ ಮಾಡೋದು ಅಂದರೆ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವರ ವೆಬ್ಸೈಟ್ಗೆ ಹೋಗುತ್ತೆ, ಇಲ್ಲಿ ನೀವು ರಿಜಿಸ್ಟರ್ ಮಾಡಿಬಿಟ್ಟು ಅಪ್ಲೈ ಮಾಡೋದಾಗಿರುತ್ತೆ. ಅದೇ ರೀತಿ ಇನ್ನೂ ಬೇರೆ ಬೇರೆ ಇರುತ್ತೆ, ಅದನ್ನು ನೀವು ಸರ್ಚ್ ಮಾಡಿ ಹಾಕ್ಬೋದು. ಇನ್ನು ನಿಮ್ಗೇನಾದ್ರು ಇಂಟರ್ನ್ಯಾಷನಲ್ ಜಾಬ್ಸ್ ಬೇಕು ಅಂದರೆ ಇಲ್ಲಿ ಕೆಳಗಡೆ ಬಂದು ಎಕ್ಸ್ಪ್ಲೋರ್ ಇಂಟರ್ನ್ಯಾಷನಲ್ ಜಾಬ್ಸ್ ವಿತ್ NCS ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಫಿಲ್ಟರ್ನ ಮಾಡ್ಬೋದು. ನೀವು ಯಾವ ಕಂಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ ಅದನ್ನ ಚೂಸ್ ಮಾಡಿ. ಈಗ ಎಕ್ಸಾಂಪಲ್ ತೋರಿಸೋದಾದ್ರೆ ಕುವೈತ್ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಇಂಟರ್ವ್ಯೂ ಲೊಕೇಶನ್, ಇಂಟರ್ವ್ಯೂ ಬೇರೆ ಬೇರೆ ಸ್ಟೇಟಲ್ಲಿ ತೊಗೊತಿರ್ತಾರೆ. ಸೊ ನೀವು ಎಲ್ಲಿ ಇಂಟರ್ವ್ಯೂ ಕೊಡೋಕ್ಕೆ ಕಂಫರ್ಟೇಬಲ್ ಇದ್ದೀರಾ ಅದನ್ನ ಚೂಸ್ ಮಾಡಿ. ನಾನೀಗ ಎಕ್ಸಾಂಪಲ್ ಕರ್ನಾಟಕ ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ಸರ್ಚ್ ಮಾಡಿ. ಸೊ ಇಲ್ಲಿ ಕರ್ನಾಟಕದಲ್ಲಿ ಇಂಟರ್ವ್ಯೂ ನಡೀತಿರೋ ಫಾರಿನ್ ಜಾಬ್ಸ್ಗಳ ಬಗ್ಗೆ ಕೊಡ್ತಾರೆ. ರೆಕ್ರೂಟ್ಮೆಂಟ್ ನೇಮು ಮತ್ತು ವ್ಯಾಕೆನ್ಸಿ ಎಷ್ಟಿದೆ, ಇನ್ನು ಮಂತ್ಲಿ ಸ್ಯಾಲ್ರಿ ಎಷ್ಟು ಸಿಗುತ್ತೆ. ಇದು ಕುವೈತಲ್ಲಿದೆ, ಅಲ್ಲಿನ ಕರೆನ್ಸಿ ಪ್ರಕಾರ ಕೊಡ್ತಾರೆ, ಇಂಡಿಯನ್ ರುಪೀಸ್ ಅಲ್ಲ. ಅದಾದಮೇಲೆ ಇಂಟರ್ವ್ಯೂ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗುತ್ತೆ ಅದನ್ನು ಕೊಟ್ಟಿದ್ದಾರೆ. 15ನೇ ತಾರೀಕು ಶುರುವಾಗಿದೆ, ಜನವರಿ 25ರವರೆಗೂ ಇರುತ್ತೆ. ಅವಾಗ ಯಾವಾಗ ಬೇಕಾದ್ರೂ ಹೋಗಿ ನೀವು ಇಂಟರ್ವ್ಯೂನ ಕೊಡ್ಬೋದು. ಇಂಟರ್ವ್ಯೂ ಬಗ್ಗೆ ತಿಳ್ಕೊಬೇಕು ಅಂದರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು, ಅಥವಾ ಈ ಇಮೇಲ್ಗೆ ನೀವು ಇದು ಮಾಡ್ಬೋದು. ಇಂಟರ್ವ್ಯೂ ಎಲ್ಲಿದೆ ಅಂದರೆ ದಕ್ಷಿಣ ಕನ್ನಡ, ಕರ್ನಾಟಕದಲ್ಲಿದೆ. ಇನ್ನು ಇಂಟರ್ವ್ಯೂ ಅಡ್ರೆಸ್ ಎಲ್ಲಿ ಅಂದರೆ ಹೋಟೆಲ್ ವುಡ್ ಸೈಡ್ ನಿಯರ್ ಡಾನ್ ಬಾಸ್ಕೋ ಹಾಲ್, ಹಂಪನಕಟ್ಟ, ಬಲ್ಮಟ್ಟ ರೋಡ್. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ನೀವು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲ ತಿಳ್ಕೊಬಿಟ್ಟು ಅವನ್ನ ತಗೊಂಡು ಆ ಇಂಟರ್ವ್ಯೂನ ಅಟೆಂಡ್ ಮಾಡಿ ನೀವು ಫಾರಿನಲ್ಲಿ ಹೋಗಿ ಜಾಬ್ನ ಮಾಡ್ಬೋದು. ಇಲ್ಲಿ ಯೂಶ್ವಲಿ AV ಡ್ರೈವರ್ಸ್ ಆಗಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಇರುತ್ತೆ. ಆ ರೀತಿ ನಿಮಗೆ ಜಾಬ್ಸ್ ಇರುತ್ತೆ ಅವೈಲೇಬಲ್, ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಆ್ಯಕ್ಚುಲಿ ಈ ವೆಬ್ಸೈಟ್ ನಡೀತಾ ಇರೋದು ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನಾ ಅಂತ ಬರುತ್ತಲ್ಲ, ಅದ್ರ ಬೇಸಿಸ್ ಮೇಲೆ ನಡೀತಾ ಇರೋದು.
ಇಲ್ಲಿ ನೀವು ಬಂದ್ಬಿಟ್ಟು ಗೌರ್ಮೆಂಟ್ ಜಾಬ್ಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಅಪ್ರೂವ್ಡ್ ಜಾಬ್ಸ್ ಅಂದರೆ ಲೈಕ್ ಪ್ರೈವೇಟ್ ಕಂಪ್ನೀಸ್ಗಳು ಹೈರ್ ಮಾಡ್ತಿರ್ತಾರೆ ಅಂಥವ್ರನ್ನೆಲ್ಲ ಇಲ್ಲಿ ಹುಡುಕ್ಬೋದು. ಇಲ್ಲಿ ಜಸ್ಟ್ ಬಂದು ವ್ಯೂ ಜಾಬ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಫಿಲ್ಟರ್ ಮಾಡ್ಕೋಬೋದು. ಲೈಕ್ ಎಜುಕೇಷನ್ ಲೆವೆಲ್ನು ಕೂಡ ಕೊಟ್ಟಿದ್ದಾರೆ, ಅಪ್ ಟು 9th ಆ ಥರ ಬೇಕಾದ್ರೂ ಚೂಸ್ ಮಾಡಿಕೊಂಡು ಇದು ಮಾಡ್ಬೋದು. ಅಥವಾ ITI ಜಾಬ್ಸ್ ಬೇಕಾ ಅಥವಾ ಡಿಪ್ಲೊಮಾ ಜಾಬ್ಸ್ ಬೇಕಾ, ಗ್ರ್ಯಾಜುಯೇಟ್ ಜಾಬ್ಸ್ ಬೇಕಾ, ಎಲ್ಲ ಥರ ಜಾಬ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ನಿಮಗೆ ಯಾವುದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಹಾಗೆ ಫಂಕ್ಷನಲ್ ಏರಿಯಾ ಎಲ್ಲ ಥರ ಇದೆ, ಅಕೌಂಟೆಂಟ್ ಇದೆ, ಆರ್ಟ್ ಆ್ಯಂಡ್ ಕಲ್ಚರ್, ಕ್ಯಾಶುವಲ್ ಲೇಬರ್, ಕನ್ಸ್ಟ್ರಕ್ಷನ್, ಇದು ತುಂಬ ಇರುತ್ತೆ. ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಬೋದು. ಹಾಗೆ ನಿಮಗೆ ಸ್ಯಾಲ್ರಿ ರೇಂಜ್ ಎಷ್ಟಿರಬೇಕು, ಇದು ವರ್ಷಕ್ಕೆ ಇರುತ್ತೆ, ಅದನ್ನ ಚೂಸ್ ಮಾಡ್ಬೋದು. ಈಗ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು 25 lakh ಪ್ಲಸ್ ಕೊಡೋ ಅಂಥ ಜಾಬ್ಸ್ಗಳು ಕೂಡ ಇಲ್ಲಿದೆ. ಸೊ ನೀವು ಇಲ್ಲಿ ಬಂದು ಅಪ್ಲೈನ ಮಾಡ್ಬೋದು. ಸೊ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸ್ತು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಯಾಕೆಂದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ಒಂದು ಗೌರ್ನಮೆಂಟ್ ವೆಬ್ಸೈಟ್, ಸೊ ಹೆದರ್ಕೊಳಾಗಿಲ್ಲ. ಲೈಕ್ ಆದರೂ ಕೂಡ ನೀವು ಆ ಕಂಪ್ನಿ ಬಗ್ಗೆ ಎಲ್ಲ ತಿಳ್ಕೊಂಡು ಅಪ್ಲೈ ಮಾಡಿ. ಯಾಕೆಂದರೆ ಗೌರ್ಮೆಂಟ್ ಆಗಿದ್ರೂ ಈಗ ಸ್ಕ್ಯಾಮ್ ಮಾಡೋರು ಇರ್ತಾರೆ, ನಿಮಗೆ ಗೊತ್ತಿರುತ್ತೆ ಯಾವ ಥರ ಇದೆ ಅಂತ. ಸೊ ಎಲ್ಲ ನೋಡಿಬಿಟ್ಟು ಅಪ್ಲೈ ಮಾಡಿ. ಹಾಗೆ ಅವ್ರೇನಾದ್ರು ಸ್ಕ್ಯಾಮ್ ಮಾಡ್ತಿದ್ದಾರೆ, ಲೈಕ್ ಮನಿ ಇದ್ರೆ ಕೇಳ್ತಿದ್ದಾರೆ ಅಂದರೆ ಈ NCS ಹೆಲ್ಪ್ಲೈನ್ ನಂಬರ್ ಇರುತ್ತಲ್ಲ ಅವರಿಗೆ ರಿಪೋರ್ಟ್ ಮಾಡಿ. ಇಲ್ಲಿ ಲೈಕ್ ಜಾಬ್ ID ಆ ಥರ ಏನಾದ್ರು ಇರುತ್ತೆ, ಅದ್ರ ಬಗ್ಗೆ ಹೇಳ್ಬಿಟ್ಟು ಇವ್ರು ಈ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಟ್ರೆ ಅವರು ಆ್ಯಕ್ಷನ್ನ ತಗೊತಾರೆ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.